ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಸೊ ಇವತ್ತಿಂದು ಕಾನ್ಸೆಪ್ಟು ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಯಾಕೆಂತ ಹೇಳಿದ್ರೆ, ಮನೆ ಮನೆ ಎಲ್ರಿಗೂ ಬೇಕು. ನನ್ನ ಸ್ವಂತ ಮನೆ ಇರಬೇಕು, ಇದು ನಂದು, ಇದು ನನ್ನ ಜಾಗ ಅನ್ನೋದು ಸರ್ವೇ ಸಾಮಾನ್ಯ. ಎಲ್ರಿಗೂ ದುಡಿಯೋಂಥವ್ರಿಗೆ ಅಥವಾ ಒಂದು ಸ್ಟೇಜಿಗೆ ಬಂದಾಗ, ಡಿಗ್ರಿ ಮುಗಿಸಿ ನಾನು ಜಾಬಿಗೆ ಬರ್ತಾಯಿದ್ದೀನಿ ಅಂದಾಗ ಸಾಮಾನ್ಯವಾಗಿ ಎಲ್ರಿಗೂ ಇರುವಂಥ ಕನಸುಗಳು, ನನ್ನದೇ ಮನೆ ಆಗಬೇಕು, ನನ್ನ ಮನೇಲೇ ನಮ್ಮ ತಂದೆ ತಾಯಿ ಇರಬೇಕು, ನನ್ನ ಮನೆ ಈಗಿರಬೇಕು, ಆಗಿರಬೇಕು, ಅಲ್ಲಿರಬೇಕು, ಇಲ್ಲಿರಬೇಕು, ಈ ಥರದ್ದು ಎಲ್ರಿಗೂ ಆಸೆ ಆಕಾಂಕ್ಷೆಗಳಿರುತ್ತಲ್ವ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಸಣ್ಣದಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಏನಂತ ಹೇಳಿದ್ರೆ, ನನ್ನದು ಎನ್ನ ಸೂರು ಬೇಕು ಎಂಬ ಮೊದಲು ಲೆಕ್ಕಾಚಾರ ಸರಿಯಾಗಿರಬೇಕು, ಹೌದಲ್ವಾ? ಸೊ ಇವತ್ತಿನ ಟಾಪಿಕ್ ಅದಿರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಮೊದಲನೇ ಬಾರಿ ನೀವು ನೋಡ್ತಾ ಇದ್ದರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ಸೊ ನನ್ನ ಹೆಸರು ಕೃಷ್ಣಮೂರ್ತಿ DC. ಸೊ ನನ್ನ ಯೂಟ್ಯೂಬ್ ಚಾನಲ್ ಬಂದು ವೆಲ್ತಿ ಕೃಷ್ಣ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಬೆಲ್ ಐಕಾನ್ ಪ್ರೆಸ್ ಮಾಡಿಲ್ಲ ಅಂತಂದರೆ, ನಿಮ್ಮ ಮೊಬೈಲನ್ನು ಅಥವಾ ಲ್ಯಾಪ್ಟಾಪಲ್ಲಿ ನೀವು ಲಾಗಿನ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತು ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾಕೆಂತ ಹೇಳಿದ್ರೆ, ನಿಮ್ಮ ಮನೆ ಅಥವಾ ನಿಮ್ಮ ಸೂರು ಪೂರ್ತಿಯಾಗಬೇಕು, ನಿಮ್ಮ ಸೂರು ನಿಮ್ಮ ಅಂದ್ಕೊಂಡಿರೋ ಥರ ಇರಬೇಕು ಅನ್ನೋ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ನಿಮ್ಮ ಪ್ರಾಪರ್ ಆಗಿರೋವಂಥ ಪ್ಲಾನ್ಗಳು ಇರಬೇಕು ಅಲ್ವಾ? ನೀವು ಒಂದು ವೇಳೆ 30-40ಯಲ್ಲಿ ಮನೆ ಕಟ್ತಾಯಿದ್ದೀನಿ, ಅಥವಾ 20-50ಯಲ್ಲಿ ಮನೆ ಕಟ್ತಾಯಿದ್ದೀನಿ, ಅಥವಾ 30-50ಯಲ್ಲಿ ಮನೆ ಕಟ್ತಾಯಿದ್ದೀನಿ, ಅಥವಾ 60-90 ಈ ಒಂದು ಅಳತೆಯಲ್ಲಿ ಮನೆ ಕಟ್ತಾ ಇದ್ದೀನಿ ಅಂತಂದರೆ, ಎಸ್ಟಿಮೇಷನ್ ಸಾಮಾನ್ಯವಾಗಿ ಎಲ್ಲ ಇಂಜಿನಿಯರ್ಸು ಕೊಡ್ತಾರೆ, ಮತ್ತು ನಿಮಗೆ ಅದಕ್ಕೆ ತಕ್ಕಂಗೆ ಬ್ಯಾಂಕಲ್ಲಿ ಕೂಡ ಲೋನ್ ಕೊಡ್ತಾರೆ. ಸೊ ಬ್ಯಾಂಕಲ್ಲಿ ಲೋನ್ ತಗೊಳ್ಳೋಕ್ಕೂ ಮುಂಚೆ ನಿಮ್ಮ ಹತ್ರ ಹಣ ಎಷ್ಟಿದೆ ಅದನ್ನು ನೀವು ಲಿಸ್ಟ್ ಔಟ್ ಮಾಡ್ಕೊಳ್ಬೇಕು. ಆ ಹಣ ಏನೇನಕ್ಕೆ ಉಪಯೋಗ ಆಗುತ್ತೆ ಅನ್ನೋದೊಂದು ಪ್ರಾಪರ್ ಚಾನಲಲ್ಲಿ ನೀವು ರೆಡಿ ಇಟ್ಕೊಂಡಿರ್ಬೇಕು. ಅಂದರೆ ನೀವು ನಿಮ್ಮ ಪೂಜೆ, ಗುದ್ಲಿ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಅದನ್ನು ಲಿಸ್ಟಲ್ಲಿ ಇರಬೇಕು. ಈಗ ಒಂದು ವೇಳೆ ನಿಮ್ಮ ಎಸ್ಟಿಮೇಷನ್ 1 ಕೋಟಿ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಅಥವಾ 80 ಲಕ್ಷದಿಂದ 1 ಕೋಟಿ ಇರುತ್ತೆ ನಿಮ್ಮ ಎಸ್ಟಿಮೇಷನ್ ಮನೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಲಿಕ್ಕೆ. ಸೊ ನಿಮ್ಮ ಹತ್ರ ಎಷ್ಟು ಹಣ ಇದೆ? ನಿಮ್ಮ ಹತ್ರ ಒಂದು 20 ಲಕ್ಷನ ಅಥವಾ 10 ಲಕ್ಷನ ಹಣ ಇದೆ. ಇನ್ನು 80 ಲಕ್ಷ ನೀವು ಲೋನಿಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ 20 ಲಕ್ಷ ಯಾವ ಸಮಯಕ್ಕೆ ನೀವು ಅದನ್ನು ಇನ್ವೆಸ್ಟ್ ಮಾಡಬೇಕು? ಮನೆ ಎಂಡ್ ಸ್ಟೇಜಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಅಥವಾ ಮನೆ ಬಿಗಿನಿಂಗಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಅಥವಾ ಲೋನ್ ಅರ್ಧ ನಿಮಗೆ ಶಾರ್ಟೇಜ್ ಅಥವಾ ಸೆಕೆಂಡ್ ಇನ್ಸ್ಟಾಲ್ಮೆಂಟು ಅಥವಾ ಥರ್ಡ್ ಇನ್ಸ್ಟಾಲ್ಮೆಂಟ್ ಹಣ ಬರಬೇಕಾಗಿದ್ದು ಬಂದಿಲ್ಲ ಅಂದಾಗ ನೀವು ಇನ್ವೆಸ್ಟ್ ಮಾಡಬೇಕಾ? ಇದು ಪ್ರಾಪರ್ ಚಾನಲ್, ನಿಮಗೆ ಪ್ಲ್ಯಾನ್ ಇರಬೇಕು. ಒಂದು ವೇಳೆ ನೀವು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತಂದರೆ, ನಿಮ್ಮ ಮನೆ ಅಥವಾ ನಿಮ್ಮ ಕನಸು ಅಥವಾ ನಿಮ್ಮ ಏನು ಅಂದ್ಕೊಂಡಿರ್ತೀರ ನಿಮ್ಮ ಮೈಂಡಲ್ಲಿ, ಆ ಕನಸು ನನಸಾಗೋಕ್ಕೆ ತುಂಬಾ ಲೇಟ್ ಆಗ್ತಾ ಹೋಗುತ್ತೆ, ಡಿಲೇ ಆಗ್ತಾ ಹೋಗುತ್ತೆ. ಸೊ ಮೊದಲನೇದು, ನೀವು ಮೆಟೀರಿಯಲ್ಸ್ ತೊಗೊಂಡು ಬಂದಿರ್ತೀರ. ಆ ಮೆಟೀರಿಯಲ್ಸಿಗೆ ತಕ್ಕಂಗೆ ನೀವು ಪ್ಲ್ಯಾನ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಅಂತಂದರೆ, ಒಂದು ಮೆಟೀರಿಯಲ್ ಹಾಳಾಗುತ್ತೆ. ಅಥವಾ ಅದೇ ಮೆಟೀರಿಯಲ್ಲು ಇವತ್ತು ತೊಗೊಳ್ಬೇಕಾಗಿತ್ತು, ಇವತ್ತು ತೊಗೊಳಕ್ಕಾಗ್ತಾಯಿಲ್ಲ, ನಾವು ಇನ್ನು 3 ತಿಂಗಳು ಬಿಟ್ಟು ತೊಗೊಳ್ತೀವಿ ಅಂತಂದರೆ, ಆ ಮೆಟೀರಿಯಲ್ ಒಂದು ವೇಳೆ 50 ರೂಪಾಯಿ ಇರೋವಂಥದ್ದು ಮೇ ಬಿ 80 ರೂಪಾಯಿ ಆಗಿರ್ಬೋದು, ಅಥವಾ 100 ರೂಪಾಯಿ ಆಗಿರ್ಬೋದು. ಅಂದರೆ ದ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅಥವಾ ಮೆಟೀರಿಯಲ್ ತಂದಿದ್ದು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ, ಆ ಕ್ವಾಲಿಟಿ ಏನಿರುತ್ತೆ ಆ ಕ್ವಾಲಿಟಿ ಹೋಗುತ್ತೆ. ಐದರ್ ಇಟ್ ಈಸ್ ಬಿಸಿಲಲ್ಲಿ ಬೆಂದು ಹೋಗಿರುತ್ತೋ, ಅಥವಾ ಮಳೆಯಲ್ಲಿ ನೆಂದು ಹೋಗಿರುತ್ತೋ, ಅಥವಾ ಇನ್ನೇನೋ ಸಮಸ್ಯೆ ಆಗಿ ಆ ಕ್ವಾಲಿಟಿ ಏನಿರುತ್ತೆ ಆ ಕ್ವಾಲಿಟಿ ಅದೇ ಕ್ವಾಲಿಟಿ ಇರೋದಿಲ್ಲ. ಮತ್ತು ಎರಡನೇದು, ಲೇಬರ್ ಕಾಸ್ಟ್. ಇವತ್ತು ಇರೋ ಲೇಬರ್ ಕಾಸ್ಟು ಮುಂದಿನ ತಿಂಗಳು ಲೇಬರ್ ಕಾಸ್ಟ್ ಇರೋದಿಲ್ಲ, ಲೇಬರ್ ಕಾಸ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನೀವು ಪೂರ್ ವೆದರ್ ಪ್ರೊಟೆಕ್ಷನ್ ಆ್ಯಂಡ್ ಸೇಫ್ಟಿ, ನಿಮ್ಮ ವೆದರ್ ನೋಡ್ಕೊಳ್ಳಿ, ಮತ್ತು ನಿಮ್ಮ ಮನೆಗೆ ಸೇಫ್ಟಿ ಇರಬೇಕು. ಒಂದು ವೇಳೆ ಆ ವೆದರು ಮತ್ತು ನಿಮ್ಮ ಸೇಫ್ಟಿ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ,
ಡ್ಯಾಮೇಜಸ್ ಆಗೋದು ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಅನ್ಸೇಫ್ ಕಂಡೀಷನ್ಸ್ ಇರುತ್ತೆ. ಸೊ ಈ ನಿಮ್ಮ ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ನಿಮ್ಮ ಸೂರಿಗೆ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಗೆಟ್ ಡಿಲೇಸ್. ಅಂದರೆ ಮನೆ ಕಟ್ಟೋದು ನೀವು 6 ತಿಂಗಳಿಗೆ ಮನೆಗೆ ಆಗಬೇಕು ಅಂತಿರುತ್ತೆ, ಹಣ ಸಿಕ್ಕಿಲ್ಲ, ಅಥವಾ ನಿಮ್ಮ ಹಣ ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಅಥವಾ ಲೇಬರ್ನ ಕರೆಕ್ಟಾಗಿ ನಾವು ಉಪಯೋಗಿಸ್ಕೊಂಡಿಲ್ವ, ಅಥವಾ ಮೆಟೀರಿಯಲ್ಸ್ ತಂದಿದ್ದನ್ನು ಉಪಯೋಗಿಸ್ಕೊಂಡಿಲ್ಲ ಅಂತಂದರೆ ಡಿಲೇ ಆಗ್ತಾ ಹೋಗುತ್ತೆ. ಸೊ 6 ತಿಂಗಳಿಗೆ ಹಾಕೋ ಮನೆ 1 ವರ್ಷ ಆದರೂ ಕಂಪ್ಲೀಟ್ ಆಗೋದಿಲ್ಲ. ಮತ್ತು ಕ್ವಾಲಿಟಿ ಇಂಪಾರ್ಟೆಂಟ್ ಇರುತ್ತೆ. ಕ್ವಾಲಿಟಿನೂ ಕೂಡ ನಿಮ್ಮಲ್ಲಿ ಅಂದರೆ ಪ್ರಾಪರ್ ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ಕ್ವಾಲಿಟಿನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದರಲ್ಲಿ ಇಶ್ಯೂಸ್ ಬರುತ್ತೆ, ಕ್ವಾಲಿಟಿ ಇಶ್ಯೂಸ್ ಬರುತ್ತೆ. ಬಿಕಾಸ್ ಲೇಬರಿಗೆ ಟೈಮಿಗೆ ಸರಿಯಾಗಿ ದುಡ್ಡು ಹೋಗಿಲ್ಲ ಅಂದರೆ ಅವ್ರು ಕರೆಕ್ಟ್ ಟೈಮಿಗೆ ಬರೋದಿಲ್ಲ. ಇವತ್ತು ಕಂಪ್ಲೀಟ್ ಹಾಲ್ ಅಥವಾ ಕಿಚನ್ ಏನೋ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ನೀವು ಕರೆಕ್ಟ್ ಟೈಮಿಗೆ ಇನ್ ಟೈಮಿಗೆ ದುಡ್ಡನ್ನ ಪ್ರಾಪರ್ ಚಾನಲಲ್ಲಿ ಕೊಟ್ಟಿಲ್ಲ ಅಂತಂದರೆ ಮೇ ಬಿ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಮೇ ಬಿ ಆ ಲೇಬರ್ ಬರದೇ ಇರ್ಬೋದು, ಬೇರೆ ಲೇಬರ್ ಕರ್ಕೊಂಡು ಬರ್ತಾರೆ. ಸೊ ನೀವು ಕೊಟ್ಟಿರೋಂಥ ಕಾಂಟ್ರಾಕ್ಟ್ ಲೇಬರ್ ಏನಿದ್ದಾರೆ ಅವ್ರದ್ದೇ ಒಂದು ಐಡಿಯಾ ಇರುತ್ತೆ, ಇನ್ನೊಬ್ಬ ಬಂದಾಗ ಅವನಿಗೆ ಬೇರೆ ಥರ ಐಡಿಯಾ ಇರುತ್ತೆ. ಸೊ ಅವಾಗೇನಾಗುತ್ತೆ, ನಿಮ್ಮ ಪ್ಲ್ಯಾನ್ ಏನಿರುತ್ತೆ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ, ನೀವು ಅಂದ್ಕೊಂಡಿದ್ದನ್ನು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಸೊ ಅವಾಗೇನಾಗುತ್ತೆ, ನಿಮ್ಮ ಪ್ರಾಜೆಕ್ಟ್ ಡಿಲೇ ಆಗ್ತಾ ಹೋಗುತ್ತೆ, ನಿಮ್ಮ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಮೆಟೀರಿಯಲ್ಸ್ ಹಾಳಾಗ್ತಾ ಹೋಗುತ್ತೆ, ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹಣ ಇಲ್ಲದೆ ಮನೆ ಕಟ್ಟಲು ಹೋದರೆ ಏನಾಗುತ್ತೆ, ಆಗುವ ಪರಿಣಾಮಗಳೇನಾಗುತ್ತೆ, ಇನ್ನೆಬಿಲಿಟಿ